ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಶಿಲ್ಪ ಹೇರ್ ಕನ್ನಡ ವ್ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಸೈಡ್ ಫಿಟ್ಟಿಂಗ್ ಮಾಡುವಾಗ ಏನೆಲ್ಲ ತಪ್ಪುಗಳ ಮಾಡ್ತೀವಿ ಅಂತಂದ್ಬಿಟ್ಟು, ಫಸ್ಟು ನಾವು ಫಿನಿಶಿಂಗ್ ಬರಬೇಕು, ಮತ್ತು ಓವರ್ಲಾಕ್ ಇಲ್ಲ ನಮ್ಮ ಕಡೆ ಅಂತ ಅಂದಾಗ, ಓವರ್ಲಾಕ್ ಇಲ್ಲ ಅಂತಂದರೆ ನಾವು ಯಾವ ರೀತಿ ಸ್ಟಿಚಿಂಗ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಬೋಟ್ ನೆಕ್ ಡಿಸೈನ್ ಮಾಡಿ ಸ್ಟಿಚ್ ಮಾಡಿರೋಂಥ ಬ್ಲೌಸು. ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ ಇದೊಂದು ಟಿಪ್ಸ್ ಹೇಳ್ಕೊಡೋಣ ಬಿಗಿನರ್ಸ್ಗಳಿಗೆ ಅಂತಂದ್ಬಿಟ್ಟು. ಯಾಕಂತಂದರೆ ಎಲ್ಲರ ಕಡೆನೂ ಓವರ್ಲಾಕ್ ಮಿಷಿನ್ ಅನ್ನೋದು ಇರೋದೇ ಇಲ್ಲ, ಹಾಗಾಗಿ ನಮ್ಮ ಕಡೆನೂ ಇಲ್ಲ. ಹಾಗಾಗಿ ನಾನು ಇಲ್ಲೇನು ಮಾಡ್ತಿದ್ದೀನಪ್ಪ ಅಂತಂದರೆ, ಓವರ್ಲಾಕ್ ಮಿಷಿನ್ ಇಲ್ಲ ಅಂತಂದರೆ ಯಾವ ರೀತಿ ಲಾಕ್ ಮಾಡಿಬಿಟ್ಟು ಸೈಡ್ ಫಿಟ್ಟಿಂಗ್ ಮಾಡಿದರೆ ತುಂಬ ಚೆನ್ನಾಗಿ ನೀಟಾಗಿ ಕಾಣಿಸುತ್ತೆ ಅಂತಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ಫಸ್ಟು ನಾನು ಸ್ಲೀವ್ಸು ಎಲ್ಲ ನೀಟಾಗಿ ಹಚ್ಕೊಂಡಿದ್ದೀನಿ. ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಒಂದು ಸ್ವಲ್ಪ ಹಚ್ಕೋಬೇಕು, ಅಷ್ಟು ಬಿಟ್ಟರೆ ಏನಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡಿದ್ದೀನಲ್ವ. ಇವಾಗ ಅಟ್ಯಾಚ್ ಮಾಡ್ಕೊಂಡಾದಮೇಲೆ ಸ್ಟ್ರೇಟಾಗಿ ಹಾಕ್ಕೋಬೇಕಾಗತ್ತೆ. ಇವಾಗ ನೇರವಾಗಿ ಅಂದರೆ ಮೇನ್ ಫ್ಯಾಬ್ರಿಕ್ಕು ನೀಟಾಗಿ ಒಂದೇ ಮೇಲ್ಗಡೆ ಹಾಕ್ಕೋಬೇಕಾಗತ್ತೆ, ಅಂದರೆ ಉಲ್ಟಾ ಮಾಡ್ಕೋಬಾರ್ದು. ಸೀದಾ ಹಾಕ್ಕೊಂಬಿಟ್ಟು ಎಡ್ಜಸ್ ಏನಿದೆ ಅಲ್ವ, ಅದು ಸ್ವಲ್ಪ ಫಿನಿಶಿಂಗ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೊಂಬಿಡಿ. ಇವಾಗ ಫ್ರಂಟು ಬೇಕು ಕರೆಕ್ಟಾಗಿ ಬರ್ತಾಯಿದೆ. ಅಪ್ಪಿ ತಪ್ಪಿ ಅಪ್ ಆ್ಯಂಡ್ ಡೌನ್ ಬರ್ತಾಯಿದೆ ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ನೋಡಿಕೊಂಡು ನೀವು ನೀಟಾಗಿ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಸ್ಟ್ರೇಟಾಗಿ ಒಂದು ಎಡ್ಜಿಗೆ ಹೊಲಿಗೆನ ಹಾಕ್ಕೊತಾ ಇದ್ದೀನಿ. ಈ ಥರ ಎಡ್ಜಿಗೆ ಹೊಲಿಗೆ ಹಾಕ್ಕೊಂಡು ನಾವು ಟರ್ನ್ ಮಾಡಿ ಫಿನಿಶಿಂಗ್ ಅಂದರೆ ಹೊಲಿಗೆ ಹಾಕಿದ್ವು ಅಂತಂದರೆ ಲಾಸ್ಟ್ ಎಡ್ಜಿಗೆ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ಇವಾಗ ನೇರವಾಗಿ ಹೊಲಿಗೆ ಹಾಕಿದ್ನಲ್ವ, ಎಡ್ಜಸ್ ಇನ್ನೂ ಸ್ವಲ್ಪ ನೀಟಾಗಿ ಕಟ್ ಮಾಡ್ಕೊಂಬಿಡೋಣ. ಯಾಕಂತಂದರೆ ತುಂಬ ಚೆನ್ನಾಗಿರೋ ಬ್ಲೌಸ್ಗಳನ್ನು ಸ್ಟಿಚಿಂಗ್ ಅಂತ ಕೊಟ್ಟಾಗ ಎಡ್ಜಸ್ಸು ಫಿನಿಶಿಂಗು ತುಂಬ ಚೆನ್ನಾಗಿ ಕಾಣಬೇಕು. ಹಾಗಾಗಿ ಚೆನ್ನಾಗಿ ಕಂಡ್ರೆ ನಮಗೆ ಬ್ಲೌಸು ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಕಸ್ಟಮರಿಗೆ ನೋಡಿದವ್ರಿಗೆ ಕೂಡ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಬ್ಲೌಸು. ಇವಾಗ ನೋಡ್ತಾ ಇರ್ಬೋದು, ಇವಾಗ ಟರ್ನ್ ಮಾಡ್ಕೊತೀನಿ. ಸೈಡ್ ಫಿಟ್ಟಿಂಗು ನಾವು ಅಳತೆ ಬ್ಲೌಸ್ ಇಲ್ಲಾರ್ದಂಗೆ ನಾವು ಫಿಟ್ಟಿಂಗ್ ಮಾಡ್ಕೋಬೋದಾ ಅಂತನ್ನೋದಾದರೆ ಅಷ್ಟು ಬರಲ್ಲ. ಅಳತೆ ಬ್ಲೌಸ್ ತೊಗೊಂಡು ನಾವು ಫಿಟ್ಟಿಂಗ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲೇನಪ್ಪ ಅಂತಂದರೆ ನಾನು ಲಾಸ್ಟ್ ಫಿನಿಶಿಂಗ್ ಅಂದರೆ ಫಿಟ್ಟಿಂಗ್ ಲೈನ್ಗೂ ಮತ್ತು ಎಕ್ಸ್ಟ್ರಾ ನಾನು ಮಾರ್ಜಿನ್ ಎಷ್ಟು ತೊಗೊಂಡಿರ್ತೀನೋ ಅಷ್ಟು ಹೊಲಿಗೆ ಹಾಕೋಬೇಕಾಗತ್ತೆ. ಇಲ್ಲಿ 2 ಇಂಚ್ ಬಿಟ್ಕೊಂಡ್ರೆ 2 ಇಂಚಿಗೆ ಹೊಲಿಗೆ ಹಾಕೋಬೇಕು. 1.5 ಇಂಚ್ ಬಿಟ್ಕೊಂಡ್ರೆ ನೀವು 1.5 ಇಂಚಿ ಹೊಲಿಗೆನ ಹಾಕೋಬೇಕಾಗತ್ತೆ. ನಾನಿಲ್ಲಿ 2 ಇಂಚಿಗೆ ಬಿಟ್ಕೊಂಡಿದ್ದೀನಿ. ಹಾಗಾಗಿ 2 ಇಂಚಿಗೆ ಕರೆಕ್ಟಾಗಿ ಉಳಿಸ್ಕೊಂಡು ಅಲ್ಲಿ ಫಿಟ್ಟಿಂಗ್ ಲೈನ್ ಹಾಕ್ಕೊತೀನಿ. ಅದು ಆದಮೇಲೆ ಅಳತೆ ಬ್ಲೌಸು ನೋಡ್ಕೋಬೇಕಾಗತ್ತೆ. ಲಾಸ್ಟಲ್ಲಿ ಅಳತೆ ಬ್ಲೌಸು ಸ್ವಲ್ಪ ನೋಡಿಕೊಂಡು ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತಾ ಇಲ್ಲ ಅಂತ ನೋಡಿಕೊಂಡ್ರೆ ತುಂಬ ಈಸಿಯಾಗಿ ನಾವು ಸೈಡ್ ಫಿಟ್ಟಿಂಗ್ ಮಾಡೋದನ್ನು ರೂಢಿ ಮಾಡ್ಕೋಬೋದು. ಫಸ್ಟ್ ನಾವು ಎಷ್ಟು ಇಂಚಿಗೆ ಮಾರ್ಜಿನ್ ಬಿಟ್ಕೊಂಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ನಾವು 2 ಇಂಚಿಗೆ ಬಿಟ್ಕೊಂಡಿದ್ರೆ 2 ಇಂಚಿಗೆ ಹಾಕ್ಕೊಳ್ಳಿ. 1.5 ಇಂಚಿಗೆ ಬಿಟ್ಕೊಂಡ್ರೆ ನೀವು 1.5 ಇಂಚಿಗೆ ಫಿಟ್ಟಿಂಗ್ ಲೈನ್ ಹಾಕ್ಕೊಂಡು ಫಿಟ್ಟಿಂಗ್ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ. ಅಪ್ಪಿತಪ್ಪಿಯೂ ಆದರೂ ಕೂಡ ಸ್ವಲ್ಪ ನಾವು 2 ಇಂಚ್ ಬಿಟ್ಕೊಂಡಿದ್ವಿ, 2 ಇಂಚಿಗೆ ಹಾಕಿದ್ವಿ, ಸ್ವಲ್ಪ ಲೂಸ್ ಬಂತು ಅಂತಂದರೆ ಅಳತೆ ಬ್ಲೌಸ್ ಚೆಕ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಹೊಲಿಗೆ ಎಷ್ಟು ನೀಟಾಗಿ ಬಂದಿದೆ ಅಂತ. ಈ ರೀತಿ ಮಾಡೋದ್ರಿಂದ ಓವರ್ಲಾಕ್ ಮಿಷಿನ್ ಇಲ್ಲ ಅಂದರೂ ಕೂಡ ನಮಗೆ ಸೈಡ್ ಫಿಟ್ಟಿಂಗು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕೂಳೆ ಹೊರಗಡೆ ಕಾಣಲಾರ್ದಂಗೆ ನಾವು ಈ ರೀತಿ ಮಾಡ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು, ಈ ರೀತಿ ರೆಡಿಯಾಗಿತ್ತು ಬ್ಲೌಸು. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಡನ್ನಾಗಿ ನನ್ನ ಒಂದು ವೀಡಿಯೋನ ವಾಚ್ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡ್ತಾ ಇರ್ಬೋದು, ಈ ರೀತಿ ಇದಕ್ಕೆ ಯಾವುದೇ ರೀತಿ ಲೇಸ್ ಯೂಸ್ ಮಾಡಲ್ಲ. ಓನ್ಲಿ ನಾನು ಪೈಪಿಂಗು ಮೇಲುಗಡೆ ಕೊಟ್ಟಿದ್ದೀನಿ, ಮಿಡ್ಲಲ್ಲಿ ಕೊಟ್ಟಿಲ್ಲ. ಇದನ್ನು ಕೂಡ ಅಷ್ಟೇ ಸ್ಲೀವ್ಸ್ಗೆ ನಾನು ಪಫಿ ಇಟ್ಬಿಟ್ಟು ಸ್ಲೀವ್ಸ್ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ಮೇನಾಗಿ ಒಂದು ಹೊಲಿಗೆ ಎಡ್ಜಿಗೆ ಒಂದು ಹೊಲಿಗೆ ಹಾಕ್ಕೊಂಡು ಮತ್ತು ತಿರ್ಗಾ ಟರ್ನ್ ಮಾಡ್ಕೊಂಡು ಅಂದರೆ ಉಲ್ಟಾ ಮಾಡಿಕೊಂಡು ನಾವು ಫಿಟ್ಟಿಂಗ್ ಲೈನ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸು. ಎಡ್ಜಿಗೆ ಹಾಕ್ಕೊಳ್ಳಿ, ಎಡ್ಜಿಗೆ ಹಾಕ್ಕೊಂಡ್ರೆ ಫಿಟ್ಟಿಂಗ್ ಕರೆಕ್ಟಾಗಿ ಕೂರುತ್ತೆ. ನಮಗೆ ಎಲ್ಲ ಸ್ವಲ್ಪ ಸ್ವಲ್ಪ ಬಟ್ಟೆ ಆಚೆ ಬಿಟ್ಟು ನಾವು ಹೊಲಿಗೆ ಹಾಕಿದ್ವಿ ಅಂತಂದರೆ ಅಪ್ಪಿತಪ್ಪಿಯು ಫಿಟ್ಟು ಬ್ಲೌಸು ಫಿಟ್ ಜಾಸ್ತಿ ಆಯಿತು ಅಂದರೆ ಬಿಚ್ಚಿದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ
ಈ ರೀತಿ ಹೊಲಿಗೆ ಹಾಕ್ಕೊಂಡಾದ್ಮೇಲೆ ನೋಡ್ತಾ ಇರ್ಬೋದು, ಇವಾಗ ಮತ್ತೆ ಟರ್ನ್ ಮಾಡಿಕೊಂಡು ಸೇಮ್ ಈ ಕಡೆ ಹೆಂಗೆ ನಾವು ಮಾಡಿದ್ವೋ ಅದೇ ರೀತಿ ಮಾಡ್ಕೋಬೋದು. ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಫಿನಿಶಿಂಗ್ ಗೊತ್ತು ನೀಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಕರೆಕ್ಟಾಗಿ ನಾನು 2 ಇಂಚ್ ಆ ಕಡೆ ಬಿಟ್ಕೊಂಡು ಆ 2 ಇಂಚ್ ಮಾರ್ಜಿನ್ಗೆ ಹೊಲಿಗೆನ ಹಾಕ್ಕೊತಾ ಇದ್ದೀನಿ. ತಪ್ಪಿಯು ಸ್ವಲ್ಪ ಲೂಸ್ ಆಯಿತು ಅಂತಂದರೆ, ಇಲ್ಲ ಸ್ವಲ್ಪ ಫಿಟ್ ಜಾಸ್ತಿ ಆಯಿತು ಅಂದರೆ ಹೊಲಿಗೆ ಬಿಚ್ಕೋಬೇಕಾಗತ್ತೆ. ಅಂದರೆ ಇದು ಆದಮೇಲೆ ತಪ್ಪಿ ನಮ್ಮ ಅಳತೆ ಬ್ಲೌಸ್ ಇಟ್ಕೊಂಡಾಗ ಕರೆಕ್ಟ್ ಬಂತು ಓಕೆ, ಇಲ್ಲ ಸ್ವಲ್ಪ ಲೂಸ್ ಬಂತು ಅಂದರೆ ಒಂದು ಹೊಲಿಗೆ ಎಕ್ಸ್ಟ್ರಾ ಹಾಕ್ಕೋಬೋದು. ಫಿಟ್ಟಿಂಗ್ ಜಾಸ್ತಿ ಆಯಿತು ಅಂತಂದರೆ ಒಂದು ಹೊಲಿಗೆನ ಬಿಚ್ಕೋಬೋದು ಅಷ್ಟೇ. ಇಷ್ಟು ಈಸಿಯಾಗಿ ಸೈಡ್ ಫಿಟ್ಟಿಂಗು ತುಂಬ ಆರಾಮಾಗಿ ಮಾಡ್ಬೋದು ಸ್ನೇಹಿತರೆ. ಈ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು 3 ಹೊಲಿಗೆ ಹಾಕಿದರೆ ಆರಾಮಾಗಿ ಆಗುತ್ತೆ. ನಾನು 3 ಹೊಲಿಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡಿದ್ರಲ್ವ 2 ಕಡೆ ನಮಗೆ ಫಿಟ್ಟಿಂಗು ಯಾವ ರೀತಿ ಮಾಡೋದು ಸೈಡ್ ಫಿಟ್ಟಿಂಗು ಅಂತ ತುಂಬ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಸ್ನೇಹಿತರೆ, ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದಾರೆ ಎಲ್ಲರಿಗೂ ಥ್ಯಾಂಕ್ ಯು. ಈ ಒಂದು ವಿಡಿಯೋ ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಪ್ರಾಬ್ಲಮ್ ಬರೋದೇ ಸೈಡ್ ಫಿಟ್ಟಿಂಗ್ ಮಾಡುವಾಗ. ತುಂಬ ಬಿಗಿನರ್ಸ್ಗಳಿಗೆ ಸೈಡ್ ಫಿಟ್ಟಿಂಗ್ ಮಾಡುವಾಗ ನಮಗೆ ಅಲ್ಲೇ ಪ್ರಾಬ್ಲಮ್ ಶುರು ಆಗಿಬಿಡುತ್ತೆ. ನೋಡ್ತಾ ಇರ್ಬೋದು, ನೆಕ್ಕು ಈ ರೀತಿ ಬಂದಿದೆ. ವೈಟು ಟೇಬಲ್ ಇರೋದರಿಂದ ನೆಕ್ಕು ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ ಅಂದ್ಕೊಂಡಿದ್ದೀನಿ. ವೈಟ್ ಬ್ಲೌಸು ಅದರಲ್ಲೂ